ಶಬ್ಬಾಷ್, ಸರಿಯಾಗಿರೋನ್ನ ಕರ್ಕೊಂಡ್ ಬಂದಿದ್ಯಾ. ಇನ್ನು ಶಿಷ್ಯರ ಕತೆ ಮುಗ್ದ ಹಾಗೇನೆ. ಗುರುಗಳ ಸುತ್ತ ಇರೋ ರಕ್ಷಾ ಕವಚ ಕಳಚಿ ಬಿದ್ದಾಗೇನೆ. ಹೋಗು, ಯಾರಿಗೂ ಅನುಮಾನ ಬರ್ದೇ ಇರೋ ತರ ಹುಷಾರಾಗಿ ಶಿಷ್ಯರನ್ನ ಶಿಫ್ಟ್ ಮಾಡು. ಆಯ್ತು ಮೇಡಮ್. ಶಿಷ್ಯರೆಲ್ಲ ಎಲ್ಲಿ ಹೋದ್ರು? ನಮಸ್ಕಾರ ರಾಜಗುರುಗಳೇ. ಏನ್ ರಾಜಗುರುಗಳೇ, ನಿಮ್ ಶಿಷ್ಯಂದ್ರನ್ನ ಹುಡುಕ್ತಿದ್ದೀರಾ? ಚಂಚಲ, ನೀನಾ? ನಾನೇ. ನೀವು ನಿಮ್ ಶಿಷ್ಯಂದ್ರನ್ನ ಹುಡುಕ್ತಾ ಇದ್ದೀರಲ್ಲ, ಸಹಾಯ ಮಾಡೋಣ ಅಂತ ಬಂದೆ. ನಿನ್ನ ಸಹಾಯ ಏನು ಅಂತ ಅರ್ಥವಾಗ್ತಿದೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಎಲ್ಲ ತಿಳ್ಕೊಳ್ಳೋರು, ಇದು ಗೊತ್ತಾಗಲ್ವಾ? ನಾನು ಆ ಕುಟುಂಬನ ನಾಶ ಮಾಡ್ಬೇಕು ಅಂತಿರೋಳು, ನೀವು ಅದೇ ಕುಟುಂಬನ ಕಾಪಾಡಬೇಕು ಅಂತಿರೋರು. ನಮ್ಮಿಬ್ರದ್ದು ವಿರುದ್ಧ ದಿಕ್ಕು. ಅದಕ್ಕೆ ಹೀಗ್ ಭೇಟಿ ಆಗ್ಬೇಕಾಯ್ತು. ಈಗಾಗಲೇ ಸಾಕಷ್ಟು ಪಾಪ ಮಾಡಿದ್ಯಾ. ಅದು ಮಿತಿ ಮೀರಿದ್ರೆ ನಿನಗೆ ತೊಂದರೆ. ಸತ್ತು ಬದುಕಿರೋಳು ನನ್ಗೆ ಒಳ್ಳೇದು ಕೆಟ್ಟದು ಏನು ಮಾಡಲ್ಲ ಗುರುಗಳೇ. ಯೋಚನೆ ಮಾಡ್ಬೇಕಾಗಿರೋದು ನೀವು. ಅಲ್ಲಿಗೆ ಹೋಗಿ ಭವಿಷ್ಯವಾಣಿನ ಹೇಳ್ತಿರೋ, ಇಲ್ಲಿ ನಿಮ್ ಶಿಷ್ಯಂದ್ರ ಬಗ್ಗೆ ಯೋಚನೆ ಮಾಡ್ತಿರೋ, ನೀವೇ ನಿರ್ಧಾರ ಮಾಡಿ. ಆ ನಾರಾಯಣ ನನ್ನನ್ನು ಯಾವ ಕೆಲಸಕ್ಕೆ ಕಳಿಸಿದಾನೋ ಅದನ್ನ ಮಾಡೇ ಮಾಡ್ತೀನಿ. ಏನ್ ಕಾರ್ಯ? ದಶರಥ ರಾಮನ್ ವಾರಸ್ದಾರನ ಕಾಪಾಡೋ ಕೆಲ್ಸನ? ಅಂದ್ರೆ ನಿಮ್ಗೆ ನಿಮ್ ಶಿಷ್ಯಂದ್ರ ಪ್ರಾಣಕ್ಕಿಂತ ಆ ಮಗು ಪ್ರಾಣನೇ ಹೆಚ್ಚು ಅಂತ ಆಯ್ತು. ಚಂಚಲ, ದೈವಾರಾಧನೆಗೆ ಅವರ ಜೀವನನೇ ಅರ್ಪಿಸಿರುವಂತ ನನ್ನ ಶಿಷ್ಯಂದ್ರನ ಅಪಹರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಹೇಳದ್ನಲ್ಲ ಗುರುಗಳೇ, ನನ್ಗೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆನೇ ಇಲ್ಲ. ಇಷ್ಟಕ್ಕೂ ನಾನು ಹೇಗ್ ಬದುಕ್ತಾ ಇದ್ದೀನಿ, ಹೇಗ್ ಬದುಕ್ತೀನೋ ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ನನಗ್ ಬೇಕಾಗಿರೋದು ಆ ಮನೆ ನಾಶ ಆಗೋದು. ಅದು ನಡಿಬೇಕು ಅಂದ್ರೆ ನಿಮ್ ಬಾಯಿಂದ ಭವಿಷ್ಯವಾಣಿನ ಅವ್ರು ಕೇಳಿಸ್ಕೋಬಾರ್ದು. ನಾನ್ ನಿಮ್ಗೇನು ಹೇಳಲ್ಲ, ನಿಮ್ಗೆ ಯಾವ ರೀತಿಲೂ ತೊಂದರೆ ಕೊಡಲ್ಲ. ಏನ್ ಮಾಡ್ತಿರೋ ತೀರ್ಮಾನ ನಿಮ್ದೆ. ವೈದೇಹಿ ಹೊಟ್ಟೆಲಿರೋ ಮಗುಗೋಸ್ಕರ ಇಷ್ಟು ಜನರು ಪ್ರಾಣ ಬಲಿ ತಗೋತೀರಾ? ಒಂದ್ಸಲ ಯೋಚನೆ ಮಾಡಿ. ಚಂಚಲ, ಅದು ಆ ನಾರಾಯಣನ ವರ. ನೀನು ಏನೇ ಕೇಡ್ ಬಯಸಿದ್ರು, ಕುತಂತ್ರ ಮಾಡಿದ್ರು ಆ ಮಗುನ ಏನು ಮಾಡೋಕ್ಕಾಗಲ್ಲ. ಅದನ್ನ ನಾವು ನೋಡ್ಕೋತೀವಿ. ನೀವು ಮಾಡ್ಬೇಕಾಗಿರೋದನ್ನ ನೀವು ಮಾಡಿ. ವರ ಅಂತಿರೋ ಆ ಮಗುನ ಶಾಪವಾಗಿ ಬದಲಾಯಿಸಿ ಅದನ್ನ ಎಲ್ರೂ ಕಣ್ ಮುಂದೆ ಸಾಯೋ ಹಾಗೆ ಮಾಡ್ತೀನಿ. ಇಂಥ ದುಷ್ಕೃತ್ಯವನ್ನ ಮಾಡ್ತಿರೋ ನಿಮ್ಮಂಥವರನ್ನ ಆ ನಾರಾಯಣ ಕ್ಷಮಿಸೋದಿಲ್ಲ. ನಾರಾಯಣ, ಯಾಕೆ ನನ್ನನ್ನು ಈ ಸಂಕಟ ಪರಿಸ್ಥಿತಿಯಲ್ಲಿ ನಿಲ್ಸಿದೀಯಾ? ನೀವು ಹೋಗಲ್ಲ ಅಂತ ಅರ್ಥ ಆಯ್ತು ಗುರುಗಳೇ, ಅಷ್ಟು ಸಾಕು. ದೇವಾಂಶ
ಆ ಗುರುಗಳನ್ನ ಹುಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಭಯ ಆಗ್ತಿದೆ ಅತ್ತೆ. ಚಂಚಲಂಗೂ ಮುಂಚೆ ದೇವಾಂಶಿಗೆ ರಾಜಗುರುಗಳೇನಾದ್ರೂ ಸಿಕ್ಬಿಟ್ರೆ ಆಗ ನಾವ್ ಯಾರು ಏನೂ ಮಾಡಕ್ಕಾಗಲ್ಲ. ನನ್ಗೂ ಅದೇ ಟೆನ್ಷನ್ ಆಗ್ತಾ ಇರೋದು. ಈ ಚಂಚಲ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಅದ್ ಏನ್ ಮಾಡ್ತಾಳೋ ಏನೋ. ನಾವು ಟೆನ್ಷನ್ ಪಡೋ ಅವಶ್ಯಕತೆನೇ ಇಲ್ಲ ಅಮ್ಮ. ಆಲ್ರೆಡಿ ರಾಜ್ಗುರು ಅವನ ಶಿಷ್ಯಂದ್ರು ಚಂಚಲನ್ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಹೌದಾ, ಸಿಕ್ಕಾಕೊಂಡ್ಬಿಟ್ರಾ? ಅಬ್ಬಾ, ದೊಡ್ಡ ಟೆನ್ಷನ್ ಕಳೀತು. ಹಾಗಾದ್ರೆ ರಾಜಗುರು ಇಲ್ಲಿಗೆ ಬರೋದಿಲ್ಲ ಅಲ್ವಾ? ಭವಿಷ್ಯವಾಣಿ ಹೇಳಲ್ಲ ಅಲ್ಲ? ಹೇಳಲ್ಲ ಅಮ್ಮ, ಅವನ್ ಈ ಮನೆ ಕಡೆಗೆ ಬರಲ್ಲ. ಬಂದ್ರೆ ಚಂಚಲ ಅವ್ರ ಶಿಷ್ಯಂದ್ರನ್ನ ಸಾಯಿಸ್ಬಿಡ್ತಾಳೆ. ಹಾಗಾದ್ರೆ ಈಗ ರಾಜಗುರುಗಳು ಚಂಚಲನ್ ಹಿಡಿತದಲ್ಲೇ ಇದಾರಲ್ವಾ? ಅದೇ ಹೇಳ್ತಾ ಇದ್ದೀನಲ್ಲ, ಇವಾಗ ಚಂಚಲ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾನವನು. ಹಾಗಾದ್ರೆ ರಾಜಗುರುಗಳನ್ನ ಇಲ್ಲಿ ಕರೆಸಿ ಭವಿಷ್ಯವಾಣಿ ಹೇಳೋದಕ್ಕೆ ಹೇಳು. ಏನ್ ಮಾತಾಡ್ತಾ ಇದೀಯ ಊರ್ಮಿಳ? ಯಾವಾಗ್ಲೂ ನಂಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿರ್ತೀಯ. ಇವಾಗ ನಿನ್ ಬುದ್ಧಿಗೆ ಏನಾಗಿದೆ? ಹೌದು ಊರ್ಮಿಳ, ರಾಜಗುರು ಬಂದು ಭವಿಷ್ಯವಾಣಿ ಹೇಳಿದ್ರೆ ನಮ್ ರಹಸ್ಯ ಗೊತ್ತಾಗತ್ತೆ ಅಂತ ತಾನೇ ಚಂಚಲ ಕೈಯಲ್ಲಿ ಕಿಡ್ನಾಪ್ ಮಾಡಿಸಿದ್ದು. ಮತ್ತೆ ಅವ್ರನ್ನ ಇಲ್ಲಿ ಕರೆಸಿ ಭವಿಷ್ಯ ಹೇಳ್ಸು ಅಂತಿದ್ಯಲ್ಲ? ಯಾಕಂದ್ರೆ ಈಗ ರಾಜಗುರುಗಳೇನಾದ್ರೂ ಬರ್ಲಿಲ್ಲ ಅಂದ್ರೆ ಅವ್ರಿಗೇನೋ ಮಾಡಿದೀವಿ ಅಂತ ನಮ್ಮನ್ನೇ ಅಂತಾರೆ. ಅಂದ್ರೆ ಅನ್ಕೊಳ್ಳಿ, ಅವ್ರು ಅನ್ನೋದು ಹೊಸದಲ್ಲ, ನಾವು ಅನ್ನಿಸ್ಕೊಳ್ಳೋದು ಹೊಸದಲ್ಲ. ಈ ಸಲಿನ ನಾವು ನಮ್ಗೇನು ಗೊತ್ತಿಲ್ಲ ಅನ್ನೋಣ. ಒಂದು ವೇಳೆ ಚಂಚಲ ಸಿಗಾಕೊಂಡ್ರು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳೋಣ. ಅದನ್ನ ಬಿಟ್ಟು ಅವ್ರಿಗೇನೋ ಅನುಮಾನ ಬರುತ್ತೆ ಅಂತ ನಾವು ಹೆದರ್ಕೊಂಡು ನಮ್ಮ ಬಗ್ಗೆ ನಾವೇ ಎಲ್ಲ ಬಿಟ್ಕೊಡ್ಬೇಕಾ ಹೇಳು? ನಿಜಾನೇ ವಾಲಿ, ಆದ್ರೆ ನಮ್ಮ ಮೇನ್ ಉದ್ದೇಶ ಮರಿತಾ ಇದ್ಯಾ. ಆ ವೈದೇಹಿ ಹೋಟೆಲ್ ಬೆಳಿತಿರೋ ಮಗು ವರ ಅಲ್ಲ ಶಾಪ ಅಂತ ಪ್ರೂವ್ ಮಾಡ್ಬೇಕು. ರಾಜಗುರುಗಳನ್ನ ಇಲ್ಲಿ ಬರ್ದೇ ಇರೋ ತರ ತಡೆದ್ರೆ ಅದಾಗತ್ತಾ ಹೇಳು? ಆ ಮಗುನ ವರ ಅನ್ಕೊಂಡು ತಲೆ ಮೇಲೆ ಕೂರಿಸ್ಕೊಂತಾರೆ. ರಾಜ್ಗುರು ಬಂದ್ರು ನಡೆಯೋದು ಅದೇ ತಾನೆ. ವರ ಅಂತ ಅವನು ಕಡಾಖಂಡಿತವಾಗಿ ಹೇಳ್ಬಿಟ್ಟು ಹೋಗ್ತಾನೆ. ನಾವ್ ಹೇಳೋಕ್ ಬಿಡೋದಿಲ್ವಲ್ಲ ವಾಲಿ. ಆ ಶಿಷ್ಯಂದ್ರನ್ನ ಸಾಯಿಸ್ತೀವಿ ಅಂತ ಹೇಳಿ ರಾಜಗುರುಗಳು ಬರ್ದೇ ಇರೋ ಹಾಗೆ ತಡೆದಿದೀವಲ್ಲ. ಈಗ ಮತ್ತೆ ಆ ಗುರುಗಳನ್ನ ನಾವು ಹೆದರ್ಸಿ ಅವ್ರ ಬಾಯಿಂದನೇ ವೈದೇಹಿ ಹೊಟ್ಟೆಲಿರೋ ಮಗು ವರ ಅಲ್ಲ ಶಾಪ ಅಂತ ನಾವ್ ಹೇಳ್ಸೋಣ. ರಾಜಗುರುಗಳ ಮಾತು ಅಂದ್ರೆ ಈ ಮನೆಯಲ್ಲಿ ವೇದ ವಾಕ್ಯ. ಅವರು ಈ ಮಾತನ್ನ ಹೇಳಿದ ತಕ್ಷಣ ನಮ್ ಕೈಗೆ ಯಾವ ಕಲೆನೂ ಅಂಟದೆ ಅತ್ತೆ ಮತ್ತೆ ಇಂದು ಅಜ್ಜಿನೇ ವೈದೇಹಿ ಹೊಟ್ಟೆಲಿರೋ ಮಗುನ ತೆಗೆಸ್ಬಿಡ್ತಾರೆ ನೋಡು. ಊರ್ಮಿಳ ಹೇಳ್ತಿರೋದು ಕರೆಕ್ಟೇ ಕಣೋ. ಇದೇ ಕರೆಕ್ಟು ಅತ್ತೆ. ರಾಜಗುರುಗಳು ಏನಾದ್ರೂ ಬರ್ದೇ ಇದ್ದಿದ್ರೆ ನಮ್ಮೆಲ್ಲರ ಸತ್ಯನೂ ಹೊರಗ್ ಬರ್ದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ಬೋದಿತ್ತು. ಆದ್ರೆ ಬರೋ ಹಾಗೆ ಮಾಡಿದ್ರೆ ನಮ್ ಬಗ್ಗೆ ಯಾರಿಗೂ ಗೊತ್ತಾಗದೆ ಇರೋದ್ರ ಜೊತೆಗೆ ನಾವ್ ಅನ್ಕೊಂಡಿದ್ ಕೂಡಾನು ನಡೆಯತ್ತೆ ನೋಡಿ. ನೀನ್ ಸೂಪರ್ ಊರ್ಮಿಳ, ನೀನ್ ಸೂಪರ್ ಅಷ್ಟೇ. ನಂಗೆ ಯಾಕೋ ಈ ಯೋಚನೆ ಬರಲಿಲ್ಲ. ಕಣ್ಣು ಹೋದ್ರು ನಿನ್ ಯೋಚನೆಯಲ್ಲಿರೋ ಪವರ್ ಮಾತ್ರ ಖಂಡಿತ ಹೋಗಿಲ್ಲ. ರಾಜ್ಗುರುನ್ ಕರ್ಸಿ ಒಂದೇನು ನಮಗ್ ಬೇಕಾಗಿದ್ದನ್ನೆಲ್ಲ ಹೇಳಿಸ್ಬೋದು. ಇನ್ನೂ ಯೋಚನೆ ಮಾಡ್ತಿದ್ಯಾ? ಚಂಚಲಂಗ್ ಫೋನ್ ಮಾಡಿ ರಾಜಗುರುಗಳನ್ನ ಕಳ್ಸಕ್ ಹೇಳು. ಪಾಪ ಹುಚ್ಚು ಗುರುಗಳು ಧ್ಯಾನ ಮಾಡಿದ್ರೆ ದೇವ್ರು ಇಳಿದು ಬಂದು ಮನೆಗ್ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದಾನೇನೋ. ದೇವ್ರಾದ್ರೂ ಸರಿ, ಈ ಚಂಚಲನ ದಾಟ್ಕೊಂಡೇ ಹೋಗ್ಬೇಕು. ಅದು ಆಗದೆ ಇರೋ ಕೆಲ್ಸ. ಹೇಳು ವಾಲಿ, ಅಲ್ಲೆಲ್ಲ ಓಕೆನಾ? ಎಲ್ಲ ಓಕೆ. ರಾಜ್ಗುರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಧ್ಯಾನ ಮಾಡ್ತಿದ್ದಾನೆ. ತುಂಬಾ ಹೊತ್ತು ಇಲ್ಲೇ ಇದ್ರೆ ಏನಾದ್ರೂ ಸಮಸ್ಯೆ ಆಗ್ಬೋದು. ಯಾವುದಕ್ಕೂ ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗೋದಲ್ಲ, ಕರ್ಕೊಂಡು ಬಾ. ಹಾ,
ಅಲ್ಲಿಗ್ ಕರ್ಕೊಂಡ್ ಬರ್ಬೇಕಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲಿಗ್ ಬಂದ್ರೆ ನಿಜ ಹೇಳ್ತಾನೆ ಅಂತ ಅಲ್ವಾ ಅವನ್ ಶಿಷ್ಯಂದ್ರನ್ನ ಕಿಡ್ನಾಪ್ ಮಾಡಿ ಗುರುಗಳನ್ನ ಇಲ್ಲಿ ಲಾಕ್ ಮಾಡ್ಕೊಂಡಿರೋದು. ಒಳ್ಳೆ ಕೆಲಸನೇ ಮಾಡಿದ್ಯಾ ಚಂಚಲ. ಆದ್ರೆ ನಾನು ಹೇಳೋದನ್ನ ಕೇಳು. ಅವನಿಲ್ಲಿ ಬರೋದು ಅವನು ಅನ್ಕೊಂಡಿರೋದು ಹೇಳೋದಕ್ಕಲ್ಲ, ನಾವು ಹೇಳು ಒಂದಿದ್ದನ್ನು ಹೇಳೋದಕ್ಕೆ. ಅರ್ಥ ಆಯ್ತು. ಯಾವ ಭಯ ಹುಟ್ಸಿ ಇಲ್ಲೇ ಇರೋ ಹಾಗೆ ಮಾಡಿದ್ನೋ ಅದೇ ಭಯದಿಂದ ಅಲ್ಲಿಗೆ ಕಳಿಸಿ ನಮಗ್ ಅನುಕೂಲ ಆಗೋ ಹಾಗೆ ಮಾಡ್ತೀನಿ. ಗುರುಗಳೇ, ಧ್ಯಾನ ಮಾಡಿದ್ ಸಾಕು, ಎದ್ದೇಳಿ. ಅಲ್ಲಿಗೆ ಹೋಗ್ಬೇಕು ಅಂತ ಕಣ್ಮುಚ್ಕೊಂಡು ನೀವು ಧ್ಯಾನ ಮಾಡ್ತಿದ್ರಲ್ಲ, ನಿಮ್ ಬೇಡ್ಕೆ ಫಲ್ಸಿದೆ ಅನ್ಸುತ್ತೆ. ಈಗ ನೀವು ದಶರಥ ರಾಮನ್ ಮನೆಗೆ ಹೋಗ್ಬೋದು, ಭವಿಷ್ಯವಾಣಿನೂ ಹೇಳ್ಬೋದು. ನಿಜಾನಾ? ನನ್ನ ಶಿಷ್ಯಂದ್ರು ಎಲ್ಲಿ? ನಮ್ಮ ಹತ್ರನೇ ಸೇಫ್ ಆಗಿರ್ತಾರೆ. ಅಲ್ಲಿಗೆ ಹೋಗಿ ನಾವು ಹೇಳೋ ಅನ್ನೋದನ್ನ ನೀವು ಹೇಳೋವರೆಗೂ. ಏನೋ ಕುತಂತ್ರ. ಹಾಗಾದ್ರೆ ನನ್ನನ್ನು ನಿಜವಾಗ್ಲೂ ಅಲ್ಲಿ ಕಳಿಸ್ತೀಯಾ? ಕಳಿಸ್ತಾ ಇದ್ದೀನಿ ಗುರುಗಳೇ, ನೀವು ಹೊರಡಿ. ಸರಿ, ನನ್ನ ಜೊತೆ ಶಿಷ್ಯಂದ್ರು ಬರೋ ಅಗತ್ಯ ಇಲ್ಲ. ಹೇಳ್ಬೇಕಾದ್ದನ್ನ ಹೇಳೇ ಬರ್ತೀನಿ. ನಿಂತ್ಕೊಳ್ಳಿ ಗುರುಗಳೇ, ಆವೇಶ ಪಡ್ಬೇಡಿ. ನಮಗ್ ಬೇಕಾಗಿರೋದನ್ನ ನೀವೇನಾದ್ರೂ ಹೇಳಿದ್ರೆ ನಿಮ್ ಶಿಷ್ಯಂದ್ರನ್ನ ಬಿಟ್ಟು ಕಳಿಸ್ತಿದ್ದೆ ಅಲ್ವಾ, ನೀವಲ್ಲಿಗೆ ಹೋಗ್ಬೇಕು. ಆದ್ರೆ ನಾವು ಹೇಳ್ದಾಗೆ ನೀವ್ ಹೇಳ್ಬೇಕು, ಆಗ್ಲೇ ನಿಮ್ ಶಿಷ್ಯಂದ್ರು ಜೀವಂತವಾಗಿರ್ತಾರೆ. ಏನ್ ಹೇಳ್ತಿದ್ಯಾ? ಆ ದೇವ್ರು ಬರ್ದಿರೋ ಭವಿಷ್ಯದ ಬಗ್ಗೆ ಅಲ್ಲ, ನಾವು ಬರೆಯಕ್ ಹೊರಟಿರೋ ಅವ್ರ ಭವಿಷ್ಯದ ಬಗ್ಗೆ ನೀವ್ ಹೇಳ್ಬೇಕು. ಅನ್ಕೊಂಡೆ ಹೋಗು ಅಂದ ತಕ್ಷಣ ಈ ರಾಕ್ಷಸಿ ಮನಸ್ಸು ಇಷ್ಟು ಬೇಗ ಬದಲಾಗಿ ಹೋಯ್ತಾ ಅಂತ ಅನ್ಕೊಂಡೆ. ರಾಕ್ಷಸಿನಾದ್ರೂ ಅನ್ಕೊಳ್ಳಿ, ಇನ್ನೇನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಹೇಳೋದನ್ನ ನೀವಲ್ಲಿ ಹೇಳ್ಬೇಕು. ಇಲ್ಲಿವರೆಗೂ ನಿಜ ಹೇಳೋದ್ರಿಂದ ತಡೆದಿದ್ದೆ, ಈಗ ನನ್ನಿಂದ ಸುಳ್ಳು ಹೇಳಿಸ್ಬೇಕು ಅಂತ ನೋಡ್ತಾ ಇದೀಯಾ? ಆ ನಾರಾಯಣನ ನಾಮಸ್ಮರಣೆಯನ್ನ ಮಾಡುವಂತ ನನ್ನ ನಾಲ್ಗೆಯಿಂದ ಸುಳ್ಳು ಹೇಳಿಸ್ಬೇಕು ಅಂತ ನೋಡ್ತಾ ಇದೀಯಾ? ಅಯ್ಯೋ ಇಲ್ಲ ಗುರುಗಳೇ, ನಿಮ್ ನಾಲ್ಗೆಯಿಂದನೇ ಸುಳ್ಳನ್ನ ನಿಜ ಹೇಳೋ ತರ ಹೇಳಿ. ಅದೇನಂತ ದೊಡ್ಡ ವಿಷಯ ಅಲ್ಲ ಬಿಡಿ. ವೈದೇಹಿ ಹುಟ್ಟೋ ಮಗು ದೇವ್ರ ವರ ಅಲ್ಲ, ಶಾಪ ಅಂತ ಹೇಳ್ಬೇಕು. ಆ ಮಗು ಏನಾದ್ರೂ ಹುಟ್ಟಿದ್ರೆ ಕುಟುಂಬನೇ ನಾಶ ಆಗುತ್ತೆ ಅಂತ ಹೇಳ್ಬೇಕು. ನಾರಾಯಣ ನಾರಾಯಣ ನಾರಾಯಣ, ಕೇಳೋಕ್ಕಾಗದೆ ಇರುವಂತ ವಿಷಯವನ್ನ ಹೇಳು ಅಂತ ಹೇಳ್ತಾ ಇದೀಯಾ? ನನ್ನಿಂದ ಸಾಧ್ಯ ಇಲ್ಲ, ಕನಸಿನಲ್ಲೂ ಕೂಡ ಹೇಳೋದಿಲ್ಲ. ಹಾಗಾದ್ರೆ ನಿಮ್ ಕಣ್ ಮುಂದೆನೆ ಶಿಷ್ಯಂದ್ರು ಸಾಯೋದನ್ನ ನೀವು ನೋಡ್ತೀರಾ? ಇನ್ ಬೇರೆ ದಾರಿನೇ ಇಲ್ಲ ಗುರುಗಳೇ, ನೀವು ಹೊರಡಿ. ಅಲ್ಲಿ ಆ ಮಗು ಶಾಪ ಅಂತ ಹೇಳಿದ್ರೇನೆ ಇಲ್ಲೇ ನಿಮ್ ಶಿಷ್ಯಂದ್ರು ಜೀವಂತವಾಗಿರ್ತಾರೆ. ಹಾಗೆ ದಶರಥ ರಾಮನ್ ಸಾವಿನ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತಲ್ವಾ, ಅದ್ರ ಬಗ್ಗೆ ನೀವು ಮಾತೇ ಆಡಬಾರ್ದು. ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇನ್ನೇನಿದೆ? ದಶರಥ ರಾಮನ ಸಾವಿಗೆ ಕಾರಣ ನೀನೇ ಅಂತ ಚಿಕ್ಕ ಮಕ್ಕಳನ್ನು ಕೇಳಿದ್ರು ಹೇಳ್ತಾರೆ. ಆದ್ರೆ ನೀವ್ ಹೇಳಿದ್ರೆ ಕಷ್ಟ ಅಲ್ವಾ? ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳೋದನ್ನ ಹೇಳಿ ಬೇಡದೆ ಇರೋದನ್ನ ಬಿಟ್ಟು ನಿಮ್ ಶಿಷ್ಯಂದ್ರನ್ನ ಕಾಪಾಡ್ಕೊಳ್ಳಿ, ಹೊರಡಿ. ಹೋಗ್ತೀನಿ. ಆ ನಾರಾಯಣ ನನ್ನ ನಾಲಿಗೆಯಿಂದ ಸುಳ್ಳು ಆಡಿಸೋದಿಲ್ಲ ಅಂತ ನಂಬಿಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೇದು ಕೆಟ್ಟದ್ದನ್ನ ಆ ನಾರಾಯಣ ನೋಡ್ಕೊಳ್ತಾನೆ ಅನ್ನೋ ವಿಶ್ವಾಸದಲ್ಲಿ ಹೋಗ್ತಾ ಇದ್ದೀನಿ. ಆದ್ರೆ ನೀನು ಮಾಡಿರುವಂತ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸೋದಕ್ಕೆ ಸಿದ್ಧವಾಗಿರು. ನೀನು ದೇವ್ರನ್ನ ನಂಬಿದ್ಯಾ, ನಾನು ನನ್ನ ದ್ವೇಷನ ನಂಬಿದ್ದೀನಿ. ಆ ದೇವ್ರು ಕೂಡ ಯಾವಾಗ್ಲೂ ನಮ್ಮ ಪಕ್ಕದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ದ್ವೇಷ ತೀರ್ಸ್ಕೊಳ್ಳೋವರೆಗೂ ನಮ್ ಜೊತೆಲೇ ಇರುತ್ತೆ, ಅಂತ್ಯ ನೋಡೋವರೆಗೂ ಹೋಗೋದಿಲ್ಲ.
ಆ ಪ್ಲೇಟ್ ಇಲ್ಲಿ ಕೊಡಮ್ಮ. ಬೇಗ ಬೇಗ ಮಾಡು ವೈದೇಹಿ, ಗುರುಗಳು ಬಂದ್ಬಿಡ್ತಾರೆ. ಪೂಜೆಗೆ ಎಲ್ಲ ಏರ್ಪಾಟು ಮಾಡಬೇಕು. ಆಗೋಗತ್ತೆ ಅಜ್ಜಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಇಲ್ಲೇ ನಿಂತ್ಕೋ. ಹೌದು, ಬಾವ ಫೋನ್ ಮಾಡಿದ್ರ? ಗುರುಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲಮ್ಮ, ಆದ್ರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದನಲ್ವಾ, ಕರ್ಕೊಂಡ್ ಬರ್ತಾನೆ. ದೇವಾಂಶ್ ಕರ್ಕೊಂಬರೋದಲ್ಲ, ಗುರುಗಳನ್ನ ನಾವೇ ಕರೆಸ್ತಾ ಇದೀವಿ. ನಾವು ಅನ್ಕೊಂಡಿದ್ದನ್ನ ಹೇಳ್ಸಕ್ಕೆ. ಪ್ರಸಾದದಲ್ಲಿ ಎಲ್ಲ ಪದಾರ್ಥಗಳು ಸಮನಾಗಿ ಹಾಕು. ಯಾವುದು ಹೆಚ್ಚಾಗಬಾರ್ದು, ಕಡಿಮೆನೂ ಆಗ್ಬಾರ್ದು. ರುಚಿಗಳನ್ನ ನೀನ್ ಎಷ್ಟೇ ಚೆನ್ನಾಗಿ ಬೆರೆಸಿದ್ರು ಕೊನೆಗೆ ನಿನ್ ಜೀವನದಲ್ಲಿ ಉಳಿಯೋದು ಕಹಿನೇ ವೈದೇಹಿ. ಕಡೆಗೆ ಅಂದ್ರೆ ಯಾವತ್ತೂ ಅಲ್ಲ, ಇವತ್ತೇ ಯುಗಾದಿ ಸ್ಪೆಷಲ್. ಏನು ಮೂವರು ಸೇರ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ತೀವಿ ಲಕ್ಕಿ? ಯುಗಾದಿ ಪ್ರಸಾದ ಮಾಡ್ತಿದಾರಲ್ವಾ, ನಾವು ಅದರಲ್ಲಿ ಪಾಲ್ಗೊಳ್ಳೋಣ ಅನ್ಕೊಂಡ್ವಿ. ಓಹೋ, ಕೆಟ್ಟದು ಮತ್ತೆ ಕುತಂತ್ರ ಮಾತ್ರ ಅಲ್ಲದೆ ಹಬ್ಬ ಹರಿದಿನಗಳಲ್ಲೂ ಪಾಲ್ ತಗೊಳ್ಳೋಂತ ಅನುಭವ ಬಂದ್ಬಿಡ್ತಾ? ಏನ್ರಿ ನಿಮ್ ಪ್ರಾಬ್ಲಮ್ಮು? ಹಬ್ಬದ ದಿನನೂ ಆರಾಮಾಗಿರೋದಕ್ ಬಿಡೋದಿಲ್ವಾ? ಲಕ್ಕಿ, ಹಬ್ಬದ ದಿವ್ಸನೂ ಏನೋ ನಿನ್ ಗಲಾಟೆ. ಅಷ್ಟೇ ಇಂದು ಅಜ್ಜಿ, ನಾವ್ ಕೆಟ್ಟೋರು. ಆ ಕಡೆ ಅಲ್ವೇ, ಈ ಕಡೆ ಈ ಕಡೆ. ಅದೇ, ನಮ್ಮನ್ನ ನೋಡಿದ ತಕ್ಷಣ ಇವ್ರಿಗೆ ಅನುಮಾನ ಹುಟ್ಕೊಳ್ಳುತ್ತೆ. ಯಾವತ್ತೂ ಕೆಲಸ ಮಾಡದೇ ಇರೋರು, ಯುಗಾದಿ ಪ್ರಸಾದ ಏನು ಅಂದ್ರೇನೆ ಗೊತ್ತಿಲ್ಲದೆ ಇರೋರು ಪ್ರಸಾದ ಮಾಡ್ತೀನಿ ಅಂತ ಬಂದ್ರೆ ಈ ತರ ಅನುಮಾನಗಳೇ ಬರೋದು. ಅಂದ್ರೆ ನೀವೇನ್ ಹೇಳ್ತಿರೋದು? ನನಗ್ ಯುಗಾದಿ ಪ್ರಸಾದ ಮಾಡಕ್ ಬರಲ್ಲ ಅಂತಿದ್ದೀರಾ? ಬೇವಿನ ಸೊಪ್ಪು, ಬೆಲ್ಲ, ಮಾವಿನಕಾಯಿ ಇದೆಲ್ಲ ಮಿಕ್ಸ್ ಮಾಡಿದ್ರೇನೆ ಯುಗಾದಿ ಪ್ರಸಾದ. ಹೇಗ್ ಮಾಡೋದು ನಾನಿವಾಗ ತೋರಿಸ್ತೀನಿ ನೋಡಿ. ಅಯ್ಯಯ್ಯೋ ಊರ್ಮಿಳ, ಟೇಬಲ್ ಎಲ್ಲಿದೆ ಇಂದು ಅಜ್ಜಿ? ಇಲ್ಲೇ ಇಲ್ಲೇ ಕುತ್ಕೋ. ಇಲ್ಲಿ ನೋಡಿ, ಇದು ಮಾವಿನಕಾಯಿ ಹೇಗ್ ಹೆಚ್ಚಬೇಕು ಅಂತಾನು ನಂಗೆ ಗೊತ್ತು. ಇದು ಬೆಲ್ಲ, ಇದು ಬೇವಿನ ಸೊಪ್ಪು. ಅಯ್ಯೋ, ಇರು, ಇಷ್ಟೊಂದು ಹಾಕಿದ್ರೆ ಯುಗಾದಿ ಪ್ರಸಾದ ಆಗಲ್ಲ, ಕಹಿ ಪ್ರಸಾದ ಆಗತ್ತೆ. ಪ್ರಸಾದಕ್ಕೆ ಏನು ಬೇಕು ಅಂತ ಗೊತ್ತಾದ್ರೆ ಸಾಲದು, ಎಷ್ಟೆಷ್ಟು ಹಾಕಬೇಕು ಅಂತಾನು ಗೊತ್ತಿರಬೇಕು. ವೈದೇಹಿ, ನೀನ್ ಮಾಡಮ್ಮ. ಹಾಕ್ಲಿ ಬಿಡಿ ಬಾವ. ಅವ್ರೆಷ್ಟೇ ಕಹಿ ಮಾಡ್ಬೇಕು ಅಂತ ನೋಡಿದ್ರು ಕಡೆಗೆ ಅದು ಸಿಹಿ ಆಗೇ ಆಗತ್ತೆ. ಅದು ನಿಜಾನೇ. ಹೌದು, ದೇವಾಂಶ್ ರಾಜಗುರು ಅವ್ರನ್ನ ಕರ್ಕೊಂಡು ಬರಕ್ ಹೋದ. ಆದ್ರೂ ಇವ್ರ ಮೂವರಲ್ಲಿ ಯಾವ ಭಯ ಆತಂಕನೂ ಇಲ್ಲ ಅಂದ್ರೆ ನನಗೆ ಯಾಕೋ ಡೌಟ್ ಆಗ್ತಿದೆಯಲ್ಲ. ರಾಜ್ಗುರು ಬಂದ್ರೆ ನಾವ್ಯಾಕೆ ಹೆದರ್ಕೋಬೇಕು ಬ್ರದರ್? ಯಾಕೆ ಅಂದ್ರೇನು, ಹೊರಗಡೆ ಬರದೇ ಇರೋಂಥ ಸತ್ಯಗಳು ಹೊರಗಡೆ ಬರುತ್ತಲ್ಲ. ಹೊರಗ್ ಬಿದ್ರೆ ಹೊರಗ್ ಬೀಳ್ಲಿ. ತಪ್ಪು ಮಾಡಿರೋರು ಭಯ ಪಡ್ತಾರೆ, ನಾವ್ಯಾಕೆ ಭಯ ಪಡ್ಬೇಕು? ಇಷ್ಟಕ್ಕೂ ನಿಮ್ ಡೌಟ್ ಕ್ಲಿಯರ್ ಆಗೋದಕ್ಕಾದ್ರೂ ನಮ್ ರಾಜ್ಗುರುಗಳು ಯಾವಾಗ ಮನೆಗ್ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನನಗೆ ಅನುಮಾನ ಆಗ್ತಾ ಇರೋದು. ಏನ್ ಮಾಡ್ತಿದ್ದೀರಾ ಹೇಳಿ? ವೈದೇಹಿ ಹೊಟ್ಟೆಲಿರೋ ಮಗುಯಿಂದ ಈಗ ಅನುಭವಿಸ್ತಿರೋದೇ ಸಾಕು, ಇನ್ನೇನ್ ಮಾಡ್ಬೇಕು? ನನ್ ಮಗು ವಿರುದ್ಧವಾಗಿ ಮಾತಾಡೋದಲ್ಲ, ಮೊದಲು ನೀವೇನ್ ಮಾಡ್ತಾ ಇದ್ದೀರೋ ಅದನ್ನ ಹೇಳಿ. ವೈದೇಹಿ, ಹೌದು ಅಜ್ಜಿ, ರಾಜ್ಗುರುಗೋಸ್ಕರ ಬಾವ ಆಶ್ರಮಕ್ಕೆ ಕಾರ್ ಕಳ್ಸಿರೋದು, ಆ ವಿಷಯ ಗುರುಗಳಿಗೆ ಗೊತ್ತಿದ್ರು ಕೂಡ ಅಲ್ಲಿಗೆ ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇವರೇ ಆಗಿರ್ತಾರೆ.